ಕೇವಲ 5 ನಿಮಿಷದಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಇರುವಂಥ ಸಮ್ಮರ್ ಕೂಲ್ ಡ್ರಿಂಕ್ಸ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಶುಗರ್ ಕೇನ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ ಶುಗರ್ ಕೇನ್ ಇಲ್ಲದೇ ಅಂದರೆ ಕಬ್ಬಿನ ಜ್ಯೂಸು ಹೇಗೆ ಮಾಡೋದು ನೋಡೋಣ. ಮನೆಯಲ್ಲೇ ಸುಲಭವಾಗಿ ಒಂದು 4ರಿಂದ 5 ದಳ ಇಲ್ಲಿ ಪುದೀನ ತೊಗೊಂಡಿದ್ದೀನಿ, ಅರ್ಧ ಇಂಚಿನಷ್ಟು ಶುಂಠಿ, ಅರ್ಧ ನಿಂಬೆಹಣ್ಣು, ಹಾಗೆ 4 ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಐಸ್ ಕ್ಯೂಬ್ಸ್ ಕೂಡ ಬೇಕಾಗುತ್ತೆ. ಒಂದು 5ರಿಂದ 6 ಐಸ್ ಕ್ಯೂಬ್ಸನ್ನು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು 4 ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಹಾಗೆ ಪುದೀನ ಸೊಪ್ಪು ಏನಿರುತ್ತಲ್ಲ, ಪುದೀನ ಎಲೆ, ಅದನ್ನು ಒಂದು 5ರಿಂದ 6 ಎಲೆ, ಹಾಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಕೂಡ ಹಾಕ್ಕೋಬೇಕು. ಬೇಕಿದ್ರೆ ಇದಕ್ಕೆ ರುಚಿಗೋಸ್ಕರ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಮುಚ್ಚಿ ನುಣ್ಣಗೆ ಫೈನಾಗಿ ರುಬ್ಕೊಂಬರ್ಬೇಕು. ಇವಾಗ ನೋಡ್ತಿರ್ಬೋದು, ಇದನ್ನು ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಡೈರೆಕ್ಟಾಗಿ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ಸೋಸ್ಕೋಬೋದು, ಹಾಗೇನೂ ಕುಡಿಬೋದು. ನಾನಿಲ್ಲಿ ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಒಂದು 4 ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತಾಯಿದ್ರೆ ನಿಮಗೆ ಕಬ್ಬಿನ ಹಾಲಿನ ರುಚಿ ಏನಿರುತ್ತೆ ಅದೇ ರುಚಿನೇ ಮನೇಲಿ ತುಂಬ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಖಂಡಿತ ಮಾಡಿಕೊಡಿ. ಇವಾಗಂತೂ ಬೇಸಿಗೆ ಕಾಲ ಶುರುವಾಗಿ ಬಿಟ್ಟು, ಬೇಸಿಗೆನಲ್ಲಿ ಆದಷ್ಟು ಜಾಸ್ತಿ ಕುಡಿಬೇಕು ಅನ್ಸುತ್ತೆ ಕಬ್ಬಿನ ಜ್ಯೂಸು. ಪದೇ ಪದೇ ಹೊರಗೆ ಹೋಗಿ ಅಂತೂ ಕುಡಿಯೋಕ್ಕಾಗಲ್ಲ. ಮನೇಲೇ ಈ ಥರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ಕುಡೀರಿ, ತುಂಬ ಇಷ್ಟ ಆಗುತ್ತೆ. ಬನ್ನಿ ಇದೇ ಥರ ಇನ್ನೊಂದು ಹೆಲ್ದಿ ಡ್ರಿಂಕ್ನ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇರೋದು ಕುಕುಂಬರ್ ಜ್ಯೂಸು, ಅಂದರೆ ಸೌತೆಕಾಯಿ ಜ್ಯೂಸು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಸೌತೆಕಾಯಿ ತಂಪಾಗಿರೋದ್ರಿಂದ ಈ ಜ್ಯೂಸನ್ನು ಸಮ್ಮರಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಒಂದು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆಯೇ ಅರ್ಧ ನಿಂಬೆಹಣ್ಣು, ಸಾಲ್ಟ್ ತೊಗೊಂಡಿದ್ದೀನಿ, ಅಂದರೆ ಬ್ಲ್ಯಾಕ್ ಸಾಲ್ಟು, ಹಾಗೆ ಸ್ವಲ್ಪ ಸಬ್ಜಾ ಬೀಜನ ನೆನೆಸಿಟ್ಟಿದ್ದೀನಿ, ಒಂದು ಪುದೀನ ಎಲೆ ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬ್ಲೆಂಡರ್ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಲೆಂಡರ್ ಜಾರ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈ ಸೌತೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧದಷ್ಟು ನಿಂಬೆಹಣ್ಣು ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಸಕ್ಕರೆ 2 ಸ್ಪೂನು, ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಒಂದು 4 ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಪುದೀನ ಎಲೆ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಪೂರ್ತಿ ನುಣ್ಣಗಾಗಿದೆ. ಇದನ್ನು ಇವಾಗ ಮೊದಲಿಗೆ ನಾನಿಲ್ಲಿ ಗ್ಲಾಸ್ಗೆ ಸಬ್ಜಾ ಬೀಜ ಏನು ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಒಂದು 2 ಸ್ಪೂನ್ ಆಗೋಷ್ಟು ಸಬ್ಜಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಲೈಸ್ ನಿಂಬೆಹಣ್ಣಿಂದ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತೆ ಹಾಕ್ಕೊಂಡಿದ್ದೀನಿ. ಒಂದು 4 ಐಸ್ ಕ್ಯೂಬ್ಸನ್ನು ಕೂಡ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಂಥ ಈ ಕ್ಯೂಕುಂಬರ್ ಜ್ಯೂಸನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ. ಇದನ್ನು ದಿನದಲ್ಲಿ 1 ಟೈಮ್ ಕುಡಿದ್ರೆ ಸಾಕು, ಫುಲ್ ಡೇ ಬಾಡಿ ಕೂಲ್ ಆಗಿರುತ್ತೆ. ಹೀಟ್ ಇರೋರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆಯೇ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ಇದನ್ನು ಕೂಡ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಬನ್ನಿ. ನಾನಿಲ್ಲಿ ಮಿಂಟ್ ಮೊಜಿಟೊ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗೋಷ್ಟು. ಸ್ವಲ್ಪ ಪುದೀನ ಜಾಸ್ತಿ ಬೇಕಾಗುತ್ತೆ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೆಯೇ ನಾನಿಲ್ಲಿ ಸಬ್ಜಾ ಬೀಜ ನೆನೆಸಿಟ್ಟಿರೋದನ್ನು ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಕ್ವಿಕ್ಕಾಗಿ. ಅದೇ ಬ್ಲೆಂಡರ್ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ ಸೊಪ್ಪು, ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬ್ಲ್ಯಾಕ್ ಸಾಲ್ಟು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಇದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಒಂದು 4 ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು, ಫೈನಾಗಿ ರುಬ್ಬಬೇಕು. ಇವಾಗ ನೋಡ್ತಿರ್ಬೋದು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ಒಂದು ಗ್ಲಾಸ್ಗೆ ಹೇಗೆ ಸರ್ವ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಇದನ್ನು ರುಬ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಗ್ಲಾಸ್ಗೆ. ಅದ್ರ ಜೊತೆಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಯಾವುದೇ ಸೋಡಾ ನೀವು ಬಳಸಿ, ಮೇಲ್ಗಡೆ ಸೋಡಾ ಹಾಕ್ಕೋಬೇಕು. ಸೋಡಾ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಮಾಡಿ ನೋಡಿ, ಫ್ರೆಶ್ ಆಗಿ ಫೀಲ್ ಆಗುತ್ತೆ ನಿಮಗೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಈ 3 ಹೆಲ್ತಿ ಡ್ರಿಂಕ್ಸ್ನ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.